सवेरे लेकर तेरा नाम प्रभु करते हैं हम शुरू आज का काम प्रभु। सुबह सवेरे लेकर तेरा नाम ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಕಲೆಗಳಿಗೆಲ್ಲ ಪ್ರಾತಸ್ಮರಣೀಯ ಸ್ವರೂಪಿಗಳಾಗಿರುವ ವಿದ್ಯಾದೇವತೆಯನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ತಾ ಲಕ್ಷ್ಮೀ ಎಜುಕೇಶನ್ ಟ್ರಸ್ಟ್ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಕಾಲೇಜ್ ಆಫ್ ಎಜುಕೇಶನ್ ಹಾಗೂ CS ಅಂಗಡಿ ಪ್ರೌಢಶಾಲೆಯ ಸಹಯೋಗದೊಂದಿಗೆ 2025-26ನೇ ಸಾಲಿಗಾಗಿ BEd ದ್ವಿತೀಯ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಿಗಾಗಿ ಹಮ್ಮಿಕೊಂಡಿರುವಂತಹ ಒಂದು ಅಭ್ಯಾಸ ಪಾಠ ಅಥವಾ ಪ್ರಾಯೋಗಿಕ ಪಾಠಗಳ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲೆ ನನ್ನ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ಸ್ನೇಹಿತರು ಆಗಿರುವಂತಹ ಶ್ರೀಯುತ ಬಿರಾದಾರ್ ಸರ್ ಅವರೇ, ಹಾಗೆ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ವೃತ್ತಿ ಮಿತ್ರರೇ, ಪ್ರಶಿಕ್ಷಣಾರ್ಥಿಗಳೇ ಹಾಗೆ ಒಂದು ವಿದ್ಯಾರ್ಥಿಗಳೇ, ಸರ್ವರಿಗೂ ನಮಸ್ಕಾರಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿ ಚಪ್ಪಾಳೆ ಹಾಕಿ ಎಜುಕೇಶನ್ ಟ್ರಸ್ಟ್ ಲಕ್ಷ್ಮೀ ಎಜುಕೇಶನ್ ಟ್ರಸ್ಟ್ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಕಾಲೇಜ್ ಆಫ್ ಎಜುಕೇಶನ್ ಗೋಕಾಕ್ ಹಾಗೂ ನಮ್ಮ ಶಾಲೆ CS ಅಂಗಡಿ ಪ್ರೌಢಶಾಲೆ ಗೋಕಾಕ್. ಈಗೇನ ಹೇಳಿದ್ರಲ್ಲ ಪ್ರಶಿಕ್ಷಣಾರ್ಥಿಗಳು, ಒಂದು ಏನಪ್ಪಾ ಅಂದ್ರೆ ಒಂದು ಹಂತ ಕಲಿತಕ್ಕಂತ ಹಂತ, ಟೀಚರ್ಸ್ ಕಲಿತಕ್ಕಂತ ಟ್ರೈನಿಂಗ್ ಹಂತ ಅಂತ ಕರಿತೀವಿ. ಇಲ್ಲಿ ಏನೋ ತಪ್ಪು ತಿಳಿಗಳಾಗಿರ್ಬಹುದು ಟೀಚರ್ಸ್ ಇಂದ, ಅದೇ ವಿದ್ಯಾರ್ಥಿಗಳು ವಿಚಾರ ಮಾಡ್ಕೋಬೇಡ್ರಿ. ಇನ್ನೊಂದೇನಪ್ಪಾ ಅಂತಂದ್ರೆ ಡೈರೆಕ್ಟ್ ಯಾರು ಕೂಡ ಸ್ಟೇಜ್ ಮೇಲೆ ಹೋಗಿ ಮಾತಾಡಂಗಿಲ್ಲ. ಫಸ್ಟ್ ಕೇಳ್ಬೇಕಂದ್ರ ಎಲ್ಲರೂ ಕೂಡ ಫಸ್ಟ್ ಹೆಂಗಪ್ಪ ಅಂದ್ರೆ ಬಿಲ್ಡಿಂಗ್ ಸ್ಟ್ರಾಂಗ್ ಇರೋ ಪಿಲ್ಲರ್ ಹತ್ರ ಅರಿಗಾಡ್ತಿರ್ತಾವ, ಗೊತ್ತಾಗ್ತದೆ. ಪಿಲ್ಲರ್ ಅಂತಂದ್ರೆ ಕಾಲ್ ಅರಿಗಾಡ್ತಿರ್ತಾವ. ಸ್ಟಾರ್ಟಿಂಗ್ ಆದ್ಮೇಲೆ ಎಲ್ಲರಿಗೂ ಭಯ ಇರ್ತದೆ, ಏನ್ ಹೇಳ್ಬೇಕಾಗಿ ಅಲ್ಲಿ ಕುತ್ಕೊಂಡು ಹೇಳ್ಬೋದು, ಕರೆ ಇಲ್ಲಿ ನಿಂತು ಹೇಳಕ್ ಆಗಂಗಿಲ್ಲ. ಆದ್ರೂ ಕೂಡ ಎಲ್ಲಾ ಪ್ರಶಿಕ್ಷಣಾರ್ಥಿಗಳು ನೋಡಿದಾಗ ನಮಗೊಂಥರ ಖುಷಿ ಅನಿಸ್ತು. ನಂದು ಕೂಡ ನನ್ನ ಪ್ರಶಿಕ್ಷಣಾರ್ಥಿ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನೆನಪಿಗೆ ಬರ್ತದ. ಅಲ್ಲಿ ಕೂಡ ನಾವು ಏನೇನ್ ಮಾಡಿದ್ವು ಅಂತಕ್ಕಂಥದ್ದು ಕೂಡ ಎಲ್ಲಾ ರೀತಿಯ ಆಟಗಳಾಗಿರ್ಬೋದು, ಎಲ್ಲಾ ರೀತಿಯ ಪಾಠಗಳಾಗಿರ್ಬೋದು, ಆಟ ಪಾಠ ಎಲ್ಲ ಕೊಡ್ಕೊಂಡು ಮಕ್ಕಳಿಗೆ ಹೇಳಿದ್ವಿ. ಇವರು ಕೂಡ ಎಲ್ಲರೂ ಟೀಚರ್ಸ್ ಎಲ್ಲರೂ ಕೂಡ ಅತ್ಯುನ್ನತ ಟೀಚರ್ಸ್ ಆಗಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂತಹ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಇನ್ನಿತರೆ ಯಾವುದೇ ರೀತಿಯ ಟೀಚರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಎಲ್ಲಾದ್ರೂ ಪಾಸ್ ಆಗ್ರಿ ಎಲ್ಲರೂ ಅಂತ ಹೇಳ್ಕೊತ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಈ ಸರಿ B.Ed ಟೀಚರ್ಗಳ ಸರ್ಗಳ ಭಾಳ ಚಲೋ ಇದ್ರು. ಮತ್ತು ನಮಗೆ ಒಂದು ಪೀರಿಯಡ್ಗಳನ್ನ ಗ್ಯಾಪ್ ಮಾಡಿಲ್ಲ. ಒಂದು ಅವ್ರ ಪೀರಿಯಡ್ ಹಿಂಗೆ ಮುಗಿತಂದ್ರೆ ಎಲ್ಲ ಟೀಚರ್ ಸರ್ಗಳಾಯ್ತು ಎಲ್ಲರೂ ಬಂದ್ರೆ ನಮಗೆ
ಒಂದು ಪ್ರೀಡ್ ಮುಗಿಬಿಡ್ದ ಬಂದ್ ಎಲ್ಲಾರು ಹೇಳಿದಾರು, ನಮ್ಗೆಲ್ಲ ಡೌಟ್ ಕ್ಲಿಯರ್ ಮಾಡಿದಾರು ಎಲ್ಲಾರು. ಮತ್ತೆ ಒಂದು ಡೌಟ್ ಬಿಡಲು ಹೇಳಿದಾರು. ಮತ್ತೆ ಎಲ್ಲಾ ಪಾಠದಾಗಿಂದ ಎಲ್ಲ ವಿಷಯಗಳು ಅದ್ರೊಳಗಿಂದ ಪದಗಳನ್ನ ಎಲ್ಲ ವಿವರಿಸಿ ಹೇಳಿದಾರು. ಮತ್ತ ಅವರೆಲ್ಲ ನಮ್ಗೆ ನೀನ್ ಆಟ ಆಡ್ಸಕ್ ಹೋಗಿದ್ರು, ಅದ್ರೊಳಗೆಲ್ಲ ಪ್ರೈಸ್ ಕೊಡ್ತಾರು. ಮತ್ತೆ ಭಾಳ ಎಲ್ಲಾರು ಹಚ್ಕೊಂಡಿರೋ ಟೀಚರ್ಗಳಿಗೆ ಹೋಗ್ತಾರಂದ್ರೆ ಭಾಳ ಇದನ್ನ ಮುಂದಿನ ಸರಿ ನೀವೇ ಬರಕ್ ಕೇಳ್ತೀವಿ. ಮತ್ತೆ ಎಲ್ಲಾರು ನಮ್ಮ ಜೋಡಿ ಹಾಡನ್ನು ಹಾಡಿದಾರ, ನಮ್ಮ ಕಡೆನ ಹಾಡ್ಸಿದಾರು, ಎಲ್ಲಾ ಟೀಚರ್ಗಳು ಹಾಡಿದಾರು. ಈಗ ಹೋಗ್ತಾರಂದ್ರೆ ಭಾಳ ಫೀಲ್ ಆಗ್ತೈತಿ. ಇಷ್ಟೇ ನನ್ನ ಮಾತು. ಅಂದ್ರೆ ನಮಗೆ ಕ್ಲಾಸ್ ಅನ್ನು ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ, ಅವರಿಗೆ ಅದ್ರ ಬಗ್ಗೆ ನನಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ತಪ್ಪು ಮಾಡೋದು ಸಹಜ, ತಿದ್ದಿ ತಿಳಿಯುವ ಮನುಷ್ಯ. ಹಾಗೆ ಅವರಿಂದ ಏನೇ ತಪ್ಪಾದ್ರೂ ನಾವು ತಿದ್ದುಕೊಳ್ಬೇಕಾಗಿ ಅದು ನಮ್ಮ ಕರ್ತವ್ಯ. ಹಾಗೆ ಅವರು ಮುಂದಿನ ಸಲ ಮತ್ತೋರ್ವರಿಗೆ ಹಾಗೆ ತಪ್ಪನ್ನು ಬೋಧಿಸಬಾರದೆಂದು ನನ್ನ ವಿನಂತಿಯನ್ನು ಹೇಳುತ್ತಾ, ಅವರ ಮುಂದೆ ಒಂದಲ್ಲ ಒಂದು ದಿನ ನಮ್ಮ ಶಾಲೆಗೆ ಶಿಕ್ಷಕರಾಗಿ ಆಗಮಿಸಲೆಂದು ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಕಾಲೇಜ್ ಆಫ್ ಎಜುಕೇಶನ್ ಬಿಡಿ ವಿದ್ಯಾನಗರ್ ಗೋಕಾಕ್ ಹಾಗೂ ಸಿಎಸ್ ಅಂಗಡಿ ಪ್ರೌಢಶಾಲೆ ಗೋಕಾಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಂತಹ ಪ್ರಾಯೋಗಿಕ ಪಾಠಗಳ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೇವೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಸೇರುತ್ತೀಯ ಎಂದು ಹೇಳುತ್ತಾ ಇಷ್ಟು ದಿನ ಈ ಸ್ಕೂಲ್ನಲ್ಲಿ ಆದಂತ ನನ್ನ 2 ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೇನೆ. ಫಸ್ಟ್ ಈ ಸ್ಕೂಲಿಗೆ ಬರ್ಬೇಕಂತಂದ್ರೆ ನಮ್ಗ ಭಯ ಇತ್ತ. ಯಾಕಂತಂದ್ರ ಅಲ್ಲಿ ಹೆಂಗಿರತ್ತ, ಸ್ಕೂಲ್ ಆಗತ್ತ, ಅಲ್ಲಿ ಟೀಚರ್ಸ್ ಹೆಂಗಿರ್ತಾರ, ಸ್ಟೂಡೆಂಟ್ಸ್ ಹೆಂಗಿರ್ತಾರ ಅಂತ ಭಯ ಇತ್ತು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರ. ಆಮೇಲೆ ನಾವು ಇಲ್ಲಿ ಪಾಠ ತಗೊಳ್ಬೇಕಂತ ಬಂದಾಗ ಇಲ್ಲಿ ಟೀಚರ್ಸ್ ನಮ್ ಜೊತೆ ಸಹಕರಿಸಿದ ರೀತಿ, ಮುಖ್ಯೋಪಾಧ್ಯಾಯರ ಸಹಕರಿಸಿದ ರೀತಿ, ನಮ್ಗ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಚಲೋ ತರ ನಮ್ ಜೊತೆ ಕರೆಕ್ಟ್ ಆಗಿ ಎಲ್ಲ ಪಾಠ ಕೊಟ್ಟ ಸಹಕರಿಸ್ತಾ. ಒಂದಿಷ್ಟು ಜನ ಬೈತಿರ್ಬೋದು, ನಮ್ಗಂತೂ ನಿಮ್ಗೆ ಬಿಟ್ಟು ಹೋಗಕ್ ಮನ್ಸಾಗತ್ತಿಲ್ಲ. ಎಲ್ಲರಿಗೂ ಇನ್ನ ನಮ್ಗೆ 10 ದಿನ ಯಾಕೆ ಹಾಕಿದ್ರ ಪ್ರಾಯೋಗಿಕ ಪಾಠ ಯೋಜನೆಗ, ಇನ್ನೊಂದಿಷ್ಟು ದಿವಸ ಹಾಕ್ಬೇಕಿತ್ತಲ್ಲ ಅಂತ ಅನ್ಸಾಕತ್ತೈತಿ. ಒಂದ್ ಫ್ಯಾಮಿಲಿ ಟೈಪ್ ನಾವ್ ನಿಮ್ಮನ್ನ ನೋಡ್ಕೊಂಡಿವಿ. ಮತ್ತೆ ನಮ್ಮಿಂದ ಏನಾದ್ರು ತಿಳಿದಿರ್ಲಿಲ್ಲ ಅಂತಂದ್ರ ಮತ್ತೊಮ್ಮೆ ಯಾವಾಗ ಬಂದಾಗ ಕೇಳ್ರಿ, ಇಲ್ಲಾಂದ್ರೆ ಇನ್ನೊಂದ್ ದಿನ ಇರ್ತೀವಿ. ಭಾಳ ಅಳು ಬರ್ತೈತಿ. ಮತ್ತ ಈ ಸಲ ಬೇಡದವ್ರ ಬಗ್ಗೆ ಒಂದ್ 2 ಮಾತು ಹೇಳ್ಬೇಕಂತಂದ್ರ ಅವ್ರ ಪಾಠ ಹೇಳೋದು ಭಾಳ ನೀಟ್ಲೆ ಹೇಳ್ತಾರು, ಮತ್ತ ಎಲ್ಲಾ ತಿಳಿಯೋಂಗ್ ಹೇಳ್ತಾರು. ಮತ್ತ ಪುಸ್ತಕದಾಗಿಂದ ಅಷ್ಟೇ ಅಲ್ಲ, ಹೊರಗಿಂದ ಎಲ್ಲ ನಾಲೆಜ್ ನಮಗೆ ಹೇಳ್ಕೊಡ್ತಿದ್ರು. ಮತ್ತ ನಮ್ಗೆ ಏನೋ ಡೌಟ್ ಇದ್ರು ಅದನ್ನೆಲ್ಲಾನು ಕ್ಲಿಯರ್ ಮಾಡಿದಾರು. ಒಂದು ನಾವು ಮುಗಿಸಿನ ಎಲ್ಲಾನು ಕ್ಲಿಯರ್ ಮಾಡಿದಾರು. ಮತ್ತ ಪ್ರತಿಯೊಂದು ಟೆಸ್ಟ್ ಮುಗಿದ್ಮೇಲೆ ನಮಗ ಯೂನಿಟ್ ಟೆಸ್ಟ್ ತಗೊಂಡ, ಅದ್ರಲ್ಲಿ ಯಾರು ಔಟ್ ಆಫ್ ಔಟ್ ತಗೊಂಡಾರಲ್ಲ ಅವ್ರಿಗೆ ಪ್ರೈಸ್ ಕೊಡೋದಾಗಿರ್ಬೋದು, ಎಲ್ಲಾನು ಮಾಡಿದಾರು. ಮತ್ತ ಪಾಠ ಅಷ್ಟೇ ಅಲ್ಲ, ಈಗ ಆಟಗಳಾಗಿರ್ಬೋದು ಎಲ್ಲಾನು ಆಡ್ಸಿದಾರು. ಹಾಡ ಹಾಡ್ಸೋದಾಗಿರ್ಬೋದು, ಫುಲ್ ಮನರಂಜನೆ ಕೊಟ್ಟಿದಾರು. ಅವ್ರು ಒಂದ ವಾರ 2 ವಾರ ಬಂದ್ರು, ಅವ್ರ ಜೊತೆ ನಮ್ಮ ಸ್ಪೆಷಲ್ ಸಮಾರಂಭದಲ್ಲಿ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ BEd ಕಾಲೇಜಿನ ಹಾಗೂ ನಮ್ಮ KLE ಸಂಸ್ಥೆಯ CS ಅಂಗಡಿ ಪ್ರೌಢಶಾಲೆ ಗೋಕಾಕ್ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ BEd ಪ್ರಶಿಕ್ಷಣಾರ್ಥಿಗಳ ಪ್ರಾಯೋಗಿಕ ಪಾಠಗಳ ಒಂದು ಸಮಾರೋಪ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಈ BEd ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಆಲೋಡಿ ಸರ್ ಅವರೇ, ಅದರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತ ನಮ್ಮೆಲ್ಲ ಗುರು ವೃಂದವೇ ಹಾಗೂ ಎಲ್ಲ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ಈ ಒಂದು ಸಾಯಂಕಾಲದ ಸಮಯದಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಕೇವಲ ಒಂದು 2 ಮಾತುಗಳಲ್ಲಿ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸಿದ್ದೇನೆ. ಈ ಒಂದು ಸಾಯಂಕಾಲದ ಸಂದರ್ಭದಲ್ಲಿ BEd ಪ್ರಶಿಕ್ಷಣಾರ್ಥಿಗಳು ಸುಮಾರು ಒಂದು 20 ದಿವಸ ಹಿಂದ್ಗಡೆ ನಮ್ಮ ಶಾಲೆಗೆ ಈ ಪ್ರಾಯೋಗಿಕ ಪಾಠ ಬೋಧನೆಗೆ ಪಾಠಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಬರ್ತಾರೆ. ನಾವು ಯಾವ ಪಾಠಗಳನ್ನ ಹೇಳ್ಬೇಕು ಸರ್, ಎಷ್ಟು ಸಿಲೆಬಸ್ ಆಗಿದೆ, ಮುಂದಿನ ನಾವು ಯಾವ ಪಾಠಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಪ್ರತಿ ವರ್ಷದಂತೆ ಈ ವರ್ಷನೂ ಸಹಿತ ಕೂಡ ಅವರು ಬಂದು ಪಾಠಗಳನ್ನ ತೆಗೆದುಕೊಂಡು ಹೋಗಿ ಅದಕ್ಕೆ ಪೂರ್ವ ತಯಾರಿ, 1 ವಾರಗಳ ಕಾಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಬಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ